ಇನ್ನು ಟಿಕೆಟ್ ಸಿಗಲಿಲ್ಲ ಚಿಕ್ಕಬಳ್ಳಾಪುರದ್ದು ಅಂತ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಅವರು ಅಸಮಾಧಾನಗೊಂಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಈಗ ಶಿವಶಂಕರ್ ರೆಡ್ಡಿ ಅವರ ಮನವೊಲಿಸಿದ್ದಾರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಟಿಕೆಟ್ಗಾಗಿ ಪೈಪೋಟಿ ನಡೆಸಿದರು ಶಿವಶಂಕರ್ ರೆಡ್ಡಿ ಅವರು. ಆದರೆ ಟಿಕೆಟ್ ರಕ್ಷಾರಾಮಯ್ಯ ಅವರಿಗೆ ಸಿಕ್ತು. ಈ ಹಿನ್ನೆಲೆಯಲ್ಲಿ ಶಿವಶಂಕರ್ ರೆಡ್ಡಿ ಅವರು ಅಸಮಾಧಾನಗೊಂಡಿದ್ದರು. ಆದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಭೇಟಿಯಾದ ನಂತರ ಸದ್ಯಕ್ಕೀಗ ಶಿವಶಂಕರ್ ರೆಡ್ಡಿ ಅವರು ಸಮಾಧಾನಗೊಂಡಿದ್ದಾರೆ. ನಾಳೆ ಅಥವಾ ನಾಡಿದ್ದು ಚುನಾವಣಾ ಪ್ರಚಾರಕ್ಕೆ ಇಳಿತೀನಿ ಅಂತ ಹೇಳಿದ್ದಾರೆ. ಒಂದೊಂದೇ ಬಂಡಾಯಗಳು ಅಥವಾ ಅಸಮಾಧಾನಗಳನ್ನ ಸರಿಪಡಿಸೋ ಕೆಲಸವನ್ನು ಒಂದು ಸಾರ್ತಿ ನಾಮಿನೇಷನ್ ಅಂತ ಆಗಿಬಿಟ್ರೆ ಸ್ವಲ್ಪ ಟೈಮ್ ಸಿಕ್ಕಿರುತ್ತೆ. ಆ ಟೈಮ್ನಲ್ಲಿ ಸಮಾಧಾನ ಮಾಡೋ ಕೆಲಸ ಕಾಂಗ್ರೆಸ್ನಿಂದನೂ ಆಗ್ತಾ ಇದೆ, BJPಯಿಂದನೂ ಆಗ್ತಾ ಇದೆ. ಕೆಲವರು ಸಮಾಧಾನಗೊಂಡಿದ್ದಾರೆ, ಕೆಲವರು ಸಮಾಧಾನಗೊಂಡಂತೆ ತೋರಿಸ್ಕೊತಾ ಇದ್ದಾರೆ. ಚುನಾವಣೆ ಎಲೆಕ್ಷನ್ ಅಂತಂದಾಗ ಇವೆಲ್ಲವೂ ಕೂಡ ಸಹಜ, ಈ ರೀತಿಯೆಲ್ಲ ನಡೀತಕ್ಕಂಥದ್ದು. ಸದ್ಯಕ್ಕಂತೂ ಶಿವಶಂಕರ್ ರೆಡ್ಡಿ ಅವರ ಅಸಮಾಧಾನ ಶಮನವಾಗಿದೆ. ಆ ವಿಚಾರದಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದಾರೆ.